ಬಿದ್ರಾಕವ್ರು ತಿನ್ನಕ್ಕೆ ಆನೆಗೆ ಬಿದ್ರು ಮೇಳೆ. ನಮ್ಗೇನಾದ್ರು ಚಿರತೆ ಸಿಕ್ಬಿಟ್ರಿ ಇವಾಗ. ಗೈಸ್ ಮಾದೇಶ್ವರನ್ ಬೆಟ್ಟಕ್ಕೆ ಬರೋರು ಯಾರು ಇದ್ರೆ ಬೈಕಲ್ಲಿ ಬೈಕ್ಗಳನ್ನ ಅಲೋ ಮಾಡ್ತಿಲ್ವಂತೆ. ನಾನ್ ಮಠ ಸೇರ್ಕೊಂಡ್ಬಿಡ್ತಾ ಇದೀನಿ ಕಣ ನಿಜವಾಗ್ಲೂ. ಅದಕ್ಕೆ ಇಲ್ಲಿ ನೋಡ ಗಿಲ್ಲಿ ಕಂಡೌಟು ಎಲ್ಲಿ ನೋಡಿದ್ರೆ ಗಿಲ್ಲಿ ಕಂಡು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಬ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಾಷ್ಟ ಮಾಡ್ಕೊಳಕ್ಕೆ. ನಾನು ಮತ್ತೆ ಗೌತಮ್ ಇಲ್ಲಿ ಚನ್ನಪಟ್ಟಣದಲ್ಲಿ ದೋಸೆ ಅಂಗಡಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಒಂದ್ಸಲ ತಿಂದಿದ್ವಲ್ಲ ಇಲ್ಲಿ ದೋಸೆನ, ಸೊ ಅದಕ್ಕೆ ಇವಾಗ ದೋಸೆ ತಿನ್ನಕ್ಕೆ ಬಂದಿದ್ದೀವಿ ನಾಷ್ಟಕ್ಕೆ. ಫುಲ್ಲು ರಶ್ ಐತೆ ಬೆಳಗ್ಗೆ. ಒಂದೇ ಸಾಕ ಹೇಳ? ಹ್ಞೂ ನನಗೂ ಒಂದೇ ಹೇಳು. ಚಿತ್ರಾನ್ನ ಇಲ್ವಾ? ಚಿತ್ರಾನ್ನ ಇರ್ಬೇಕೇನೋ. ಇಲ್ಲ ಬಾತಿ ಮತ್ತೆ 2 ದೋಸೆ ಹೇಳ್ಬಿಟ್ಟು ನಂಗೆ. ಗೈಸ್ ಇವತ್ತೇ ಸ್ವಲ್ಪ ರಶ್ ಕಮ್ಮಿ ಇರೋದಿಲ್ಲಿ. ಇವಾಗ ಇನ್ನೂ ಟೈಮ್ ಆಗಿಲ್ವಲ್ಲ, ಇನ್ನೂ ಜಾಸ್ತಿ ಆಗೋಯ್ತಾರೆ ಜನ. ನಮ್ಮದು ಇವಾಗ ಹಾಕೋರು ದೋಸೆ. ನಾನು 2 ಬೆಣ್ಣೆ ದೋಸೆ ತೊಗೊಂಡೆ, ಗೌತಮ್ 1 ಬೆಣ್ಣೆ ದೋಸೆ ತೊಗೊಂಡಿದ್ದಾನೆ. ಅವ್ನು ರೈಸ್ ತಿಂತಾರಂತೆ. ಬನ್ನಿ ರೈಸ್ ಕುತ್ಕೊಂಡು ಇವಾಗ ದೋಸೆನ ತಿನ್ನೋಣ. ಬೆಳಗ್ಗೆ 8 ಗಂಟೆ ಇವಾಗ ಟೈಮು. ನೋಡಿ ಬೆಣ್ಣೆ ದೋಸೆ ಹೆಂಗೈತೆ ಅಂತ. ನಾನು ಫಸ್ಟ್ ಟೈಮ್ ಒಂದ್ಸಲ ದೋಸೆ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಚಾಲೆಂಜ್ ವಿಡಿಯೋದಲ್ಲಿ ಅವಾಗ ತಿಂದಿದ್ದೆ. ಅವಾಗ ಇಷ್ಟ ಆಗಿತ್ತು ನನಗೆ. ಆಗ್ಬಿಟ್ರೆ ತಿರ್ಗಾ ಇವತ್ತೇ ಬಂದಿರೋದು. ಬೆಳಗ್ಗೆ ಟೈಮ್ ಯಾವಾಗಲೂ ಚೆನ್ನಾಗಿರ್ತಾರೆ ಗೈಸ್ ಇಲ್ಲಿ. ನಮ್ಮ ಚನ್ನಪಟ್ಟಣದ ಹತ್ರ ಮಳೂರ್ ಹತ್ರ ಇರೋದು ಇದು. ಸಾಕಾಗೈತೆ ಗೈಸ್ ಟೇಸ್ಟು. ಬೆಣ್ಣೆ ಕರುಮ್ ಅಂತ ದೋಸೆ, ಕ್ರೇಜಿ ಟೇಸ್ಟ್. ಚನ್ನಪಟ್ಟಣ ಸಿಟಿ ಅವಾ ನಾಷ್ಟ ಮಾಡಿಕೊಂಡು ಚನ್ನಪಟ್ಟಣದಲ್ಲಿ ಇವಾಗ ಬೆಟ್ಟಕ್ಕೆ ಡೈರೆಕ್ಟು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗೋಣ. ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಕಾರ್ ತಗೊಂಡಾಗ್ಲೇ ಹೋಗ್ಬೇಕು ಅನ್ಕೊಂಡಿದ್ದೆ. ಅವತ್ತಿಂದ ಹೋಗೋಣ ಅಂತ ಗೌತಮ್ ಡಿಲೇ ಮಾಡಿ ಇವತ್ತು ಹೋಯ್ತಾ ಇದೀವಿ. ಇಬ್ರು ಅಂತಾನೆ. ಇಬ್ರೇ ಎಲ್ಲಿ? ಓ ನಾನ್ ಡಿಲೇ ಅವತ್ತು ಬರ್ಡೇ ದಿನ ಹೋಗೋದಾಯ್ತು. ನಾನ್ ಹೋಗ್ಬೇಡ ಅನ್ಬಿಟ್ಟು ಬೇಡ ಅಂದಿದ್ದು. ಗೈಸ್ ನಾವು ಇವಾಗ KM ದೊಡ್ಡಿನ ಬುಟ್ಟಿ ಹೋಗ್ತಾ ಇದೀವಿ. KM ದೊಡ್ಡಿಯಿಂದ ಮುಂದಕ್ಕೆ ಮಾದೇಶ್ವರನ್ ಬೆಟ್ಟಕ್ಕೆ. ಯಾರ್ಯಾರು KM ದೊಡ್ಡಿಯಿಂದ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ಮಂಡ್ಯ ಸೈಡು ಮತ್ತು ಮಳವಳ್ಳಿಯವರು ಎಲ್ಲರೂ ಕಮೆಂಟ್ ಹಾಕಿ. ಇಲ್ಲಿ ನೋಡಿ ಗಿಲ್ಲಿ ಪೋಸ್ಟರ್ಗಳೈತೆ ಎಲ್ಲ ಕಡೆ. ಇನ್ನೊಂದು 100 ಕಿಲೋಮೀಟ್ರ್ ಐತೆ. 150 ಇನ್ನೂ 110 ಕಿಲೋಮೀಟ್ರ್ ಐತೆ ಬೆಟ್ಟಕ್ಕೆ. ಮೇನ್ ಏನು ಖುಷಿ ಅಂತಂದ್ರೆ ಮಾದೇಶ್ವರನ್ ಬೆಟ್ಟದ್ದು ಉದ್ದಕ್ಕೂ ರೋಡ್ ಚೆನ್ನಾಗೈತೆ. ಎಲ್ಲೂ ಕೂಡ ಮತ್ತೆ ಹೋಯ್ತಾ ನೇಚರ್ ಒಳ್ಳೆ ವೈಬ್ ಸಿಗುತ್ತೆ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಇವಾಗ ಬೆಟ್ಟದಲ್ಲಿ ರೀಸೆಂಟ್ ಆಗಿ ಇದ್ ಬಂದ್ಬಿಟ್ಟಿತ್ತಲ್ಲ ಚಿರತೆ. ನೆನ್ನೆ ನೈಟ್ ಹಿಡಿದ್ರಂತೆ ಅಂತ ಗೌತಮ್ ಅಂದ. ನಾನು ಹಿಡ್ದವ್ರ ಪಾಪ ಕಣ. ಬೆಟ್ಟಕ್ಕೆ ನಡ್ಕೊ ಹೋಗ್ಬೇಕಾರೆ ಚಿರತೆ ಪಾಪ. ಗೈಸ್ ಮಲ್ವಳ್ಳಿ ಬಿಟ್ಬಿಟ್ಟು ಹೋಗ್ತಾ ಇದೀವಿ ನಾವು ಇವಾಗ. ಇಲ್ಲಿ ನೋಡಿ ಬೆಂಗಳೂರು ಈ ಕಡೆಯಿಂದನೂ ಹೋಗ್ಬೋದಾ? ಮಲ್ವಳ್ಳಿ, ಚಾಮರಾಜನಗರ 73, ಕೊಳ್ಳೇಗಾಲ ಎಲ್ಲ ಬೋರ್ಡ್ಗಳು ಹಾಕವ್ರೆ. ಗೈಸ್ ಇಲ್ಲಿ ನೋಡಿ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗೋ ಭಕ್ತಾದಿಗಳು ಪಾದಯಾತ್ರೆ ಮಾಡ್ತಿರೋದು. ಅಲ್ಲಿ ಊಟ ಮಾಡ್ಕೋತಾವ್ರೆ, ಹಿಂದೆಗಡೆ ಅಡುಗೆ ಮಾಡ್ಕೋತಾವ್ರೆ. ಇಲ್ಲಿ ನೋಡಿ ಉದ್ದಕ್ಕೂ ನಡ್ಕೊ ಹೋಯ್ತವ್ರೆ ಪಾದಯಾತ್ರೆ. ಎಷ್ಟು ದೂರದಿಂದ ನಡ್ಕೊ ಬರ್ತಾರೆ ಗೊತ್ತಾ ಮಾದೇಶ್ವರನ್ ಬೆಟ್ಟಕ್ಕೆ. ನಾವು ಮಲವಳ್ಳಿಯಿಂದ ಇದು KM ದೊಡ್ಡಿಯಿಂದನೂ ನೋಡ್ತಾ ಇದೀವಿ, ಅಲ್ಲಿಂದನೂ ನಡ್ಕೊ ಬರ್ತಾವ್ರೆ. ಇಷ್ಟು ಜನ ನಡ್ಕೊ ಹೋಗ್ತಾರೆ ನೋಡಿ ಮಾದೇಶ್ವರನ್ ಬೆಟ್ಟಕ್ಕೆ. ಎಲ್ರಿಗೂ ಒಳ್ಳೇದಾಗ್ಲಿ. ವಯಸ್ಸಾಗಿರೋರು ತಮಟೆ ಬಡ್ಕೊ ಹೋಯ್ತವ್ರೆ. ಇಲ್ಲಿ ನೋಡ ಗಿಲ್ಲಿ ಕಂಡೌಟು. ಎಲ್ಲಿ ನೋಡಿದ್ರೆ ಗಿಲ್ಲಿ ಕಂಡೌಟ್ಗಳು ನಿಂತ್ಕೊಂಡು ನೋಡ್ತಾವ. ನಾವು ಬತ್ತಾದಂಗೆ ಉದ್ದಕ್ಕೂ ನೋಡ್ತಾನೆ ಇದೀವಿ. ಚೆನ್ನಾಗಿ ಕಾಣ್ತಾನೆ ಅವ್ರೆ. ಅಲ್ಲಿಂದ KM ದೊಡ್ಡಿಯಿಂದನೂ ನೋಡ್ತಾ ಇದೀವಿ. ಜನ ಇದ್ದಂಗೆ ಅವ್ರೆ. ಅಲ್ಲಿ ನೋಡಿ ಇವಾಗ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಎಷ್ಟು ಜನ ಅವ್ರೆ ಅಂತ. ಈ ರೋಡ್ ತುಂಬಾ ಅವರು ಜನ. ಎಷ್ಟು ಜನ ನಡ್ಕೊಂಡು ನೋಡಿ. ಇಲ್ಲಿಬ್ರು ಹುಡುಗರು ಓಡೆಲ್ಲ ಹೋಯ್ತವ್ರೆ. ಉದ್ದಕ್ಕೂ ರೋಡ್ ಉದ್ದಕ್ಕೂ ಜನ ಅವ್ರೆ. ಹಸಗಳು ನೋಡಿ ಹೆಂಗ್ ಹೋಗ್ತಾವೆ. ನಾಟಿ ಹಸಗಳು. ಯಾವ ಊರ್ಗೆ ಮುಂಚೆ ಇದು? ಯಾವ ಊರಿದು? ಹೇಳ್ತೀನಿ ಇಲ್ಲ ಬೋರ್ಡ್ ಆಗಿರ್ತಾರೆ. ಯಾವ್ದೋ ಊರಲ್ಲಿ ಇದೀವಿ. ಇನ್ನೇನು ಕಾರ್ಡ್ ಸಿಗುತ್ತೆ.
ಫಾರೆಸ್ಟ್ ಏರಿಯಾ ಬಂತು. ಇಲ್ಲಿ ನೋಡಿ ಆಟೋದಲ್ಲಿ ಕನ್ನಡ ಬಾವುಟ ಹಾಕೊಂಡು ಹೆಂಗ್ ಹೋಯ್ತವ್ರೆ ಗೈಸ್. ಇವಾಗ ಜಸ್ಟ್ ನಾವು ಮಾದೇಶ್ವರ ಸ್ವಾಮಿದು ತಾಳ್ಬೆಟ್ಟಕ್ಕೆ ಬಂದ್ವಿ. ಇವಾಗ ತಾಳ್ಬೆಟ್ಟದಲ್ಲಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಧೂಪ ಹಾಕ್ಬಿಟ್ಟು ಕೈ ತೊಳ್ಕೊಳ್ಳೋಣ, ಕೈ ಕಾಲು ತೊಳ್ಕೊಳ್ಳೋಣ ಫಸ್ಟು. ತಾಳ್ಬೆಟ್ಟದಲ್ಲಿ ಧೂಪನ ಹಾಕ್ಬೇಕು. ಧೂಪನ ಹಾಕ್ಬಿಟ್ಟು ದೇವ್ರಿಗೆ ಕೇಳ್ಕೋಬೇಕು. ಯಾವಾಗಲೂ ಅಷ್ಟೇ ಹೋಗ್ಬೇಕಾರೆ ಎಲ್ಲರೂ ಇಲ್ಲಿ ಧೂಪ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡೇ ಹೋಗೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಕಾಡು, ಹಸಿರು ಕಾಡು. ಧೂಪ ಹಾಕೋಣ ಬನ್ನಿ ಫಸ್ಟ್. ದೇವ್ರೇ ಒಳ್ಳೇದು ನೋಡಪ್ಪ. ಗೈಸ್, ಮಾದೇಶ್ವರನ ಬೆಟ್ಟಕ್ಕೆ ಬರೋರು ಯಾರು ಇದ್ರೆ ಬೈಕಲ್ಲಿ ಬೈಕ್ಗಳನ್ನ ಅಲೋ ಮಾಡ್ತಿಲ್ವಂತೆ. ಅದೇ ಚಿರತೆ ಹುಡುಗನ್ ತಿನ್ಬಿಟ್ಟಿತ್ತಲ್ಲ, ಅದಕ್ಕೆ ಬರೀ ಕಾರು, ಬಸ್ಸು ಮತ್ತು ಆಟೋ. ಬಸ್ಸಲ್ಲಿ ಹತ್ಕೊ ಹೋಗ್ಬೇಕಿಲ್ಲಿ ಯಾವ್ದಾದ್ರು ಬಸ್, ಇಲ್ಲಿ ಗಾಡಿ ಹಾಕ್ಬಿಟ್ಟು. ಸೊ ಬೈಕ್ ಅವ್ರನ್ನ ಬಿಡ್ತಿಲ್ವಂತೆ. ಬೈಕಲ್ಲಿ ಬರೋರು ಇದ್ರೆ ಕೇಳ್ಕೊಂಡು ಬನ್ನಿ. ನೋಡಿ, ತಾಳ್ಬೆಟ್ಟದಲ್ಲಿ ಬಂದವರೆಲ್ಲರೂ ಇಲ್ಲಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಧೂಪ ಹಾಕ್ಬಿಟ್ಟು ಕೈ ಮುಟ್ಕೊಂಡು ಹೊರಡೋದು. ಒಂದು ಆಯ್ತು, ಇವಾಗ ಹೊರಡೋಣ. ಅವಾಗಲೇ ನೋಡಿದ್ವಲ್ಲ ಒಂದು ಕರ್ನಾಟಕ ಬಾವುಟ ಹಾಕ್ಕೊಂಡು ಬರ್ತಿತ್ತಲ್ಲ ಆಟೋ, ಇಲ್ಲೇ ಬಂತು ನೋಡಿ. ಒಂದು ಕಾಫಿ ಕುಡಿದ್ಬಿಟ್ಟು ಹೊರಡೋಣ. ಎಲ್ಲೂ ಬ್ರೇಕೇ ಹಾಕ್ಲಿಲ್ಲ ನಾವು, ಡೈರೆಕ್ಟ್ ತಾಳ್ಬೆಟ್ಟದ ಕಂಡು ಹಂಗೆ ಡೈರೆಕ್ಟ್ ಬಂದ್ವಿ. ಕಾಫಿ ಕುಡಿತಾ ಇದೀವಿ. ಕಾಫಿ ಕುಡ್ಕೊಂಡು ಇವಾಗ ಬೆಟ್ಟಕ್ಕೆ ಹೊರಡ್ತೀವಿ. ಗೌತಮ್ ಮಜ್ಜಿಗೆ ಕುಡ್ದ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇಲ್ಲಿ. ಏನು ಬ್ರೋ ನಿಮ್ಮ ಹೆಸರು? ಮೋನಿಶ್ ಅಂತ ನಮ್ಮ ಸಬ್ಸ್ಕ್ರೈಬರು ಗೈಸ್. ಗೈಸ್, ನಾವು ಇವಾಗ ತಾಳ್ಬೆಟ್ಟದಿಂದ ಹೊರಟ್ವಿ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಕೂಡ ಬರ್ತಿದ್ದಾರೆ. ಅವರು ಗಾಡೀಲಿ ಬಂದವ್ರೆ. ಅವರು ಗೊತ್ತಿರಲಿಲ್ಲ ಪಾಪ ಗಾಡಿ ಬಿಡಲ್ಲ ಅಂತ. ನಮಗೂ ಈಗಲೇ ಗೊತ್ತಾಗಿದ್ದು ಗಾಡೀಲಿ ಬಿಡಲ್ಲ ಅಂತ. ಅದಕ್ಕೆ ನಮ್ಮ ಜೊತೆ ಎತ್ತಾಕೊಂಡ್ವಿ. ಇವಾಗ ಹೊಡ್ತಾ ಇದೀವಿ. ಏನ್ ಬ್ರೋ ಸಮಾಚಾರ? ಬ್ರೋ ಅನ್ಕೊಂಡ್ ಬಂದೆ ನಾನು, ಕಿತ್ತಾಡಿ ಕಿರಣ್ ಇಲ್ಲ ನೀವು ಸಿಗ್ತೀರಾ ಅಂತ. ಅದೇನ್ ಸಿಕ್ಸ್ ಸೆನ್ಸ್ ಸೀರಿಯಸ್ ಆಗಿ ನಾನು ಇವ್ರನ್ನ ನೋಡಿದ್ನಾ, ಅವ್ರಲ್ಲ ಬಿಡು, ಅವ್ರು ಯಾಕೆ ಅನ್ಕೊಳೋದ್ನೆಲ್ಲ ಆಗ್ಬಿಡುತ್ತಾ ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ನಿಮ್ನ ನೋಡ್ ಶಾಕ್ ನಾನು. ನೋಡಿ, ತಾಳ್ಬೆಟ್ಟ ಹತ್ರ ಪೊಲೀಸ್ನವ್ರು ನಿಂತ್ಕೊಂಡವ್ರೆ. ಯಾವುದೇ ಬೈಕ್ನ ಬಿಡ್ತಿಲ್ಲ. ಅದು ಮೋಸ್ಟ್ಲಿ ಚಿರತೆ ಇನ್ನೂ ಹಿಡ್ದಿಲ್ಲ ಅನ್ಸುತ್ತೆ, ಅದಕ್ಕೆ ಬಿಡ್ತಿಲ್ಲ. ಗೌತಮ್ ಇಲ್ಲ ರಾಂಗ್ ನ್ಯೂಸ್ ನೋಡ್ಬಿಟ್ಟಿದ್ಯಾ ಕಣ ನೀನು. ರಾತ್ರಿ ಹಿಡಿದ್ರು ಅಂತ ತೋರ್ಸೋರು ಕಣ. ಅದು ಬೇರೆ ಚಿರತೆ ಅನ್ಸುತ್ತೆ. ಹೆಂಗೈತೆ ನೋಡಿ ಕಾಡು. ನಮ್ಮ KSRTC ಬಸ್ ಮೇಲೆ ನೋಡಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬೋರ್ಡ್ ಹಾಕೋರು. ಮಚ್ಚಿ, ನಾವು ಇವಾಗ ಬೆಟ್ಟದಲ್ಲಿ ಹೋಗ್ತಿದೀವಲ್ಲ, ನಮ್ಗೆ ಏನಾದ್ರು ಚಿರತೆ ಸಿಕ್ಬಿಟ್ರಿ ಇವಾಗ ಮಾಡೋಣ. ಕೋತಿ ಐತೆ ನೋಡಿ ಗೈಸ್, ಚಿರತೆ ಇಲ್ಲ. ರಾಜ ಹುಲಿ, ನಮ್ಗೆ ಚಿರತೆ ಸಿಗ್ಲಿಲ್ಲ, ರಾಜ ಹುಲಿ ಸಿಕ್ತು. ಮತ್ತೆ ಹಿಂದೆಗಡೆ ಆನೆನೋ ಐತೆ ನೋಡಿ. ಯಾರೋ ಮಜ್ಜಿ, ಹಳೆ ಅಂಬಾಸಿಡರ್ ಕಾರ್ ಅಲ್ವಾ, ಸಗದಾಗೈತೆ ನೋಡ್ಬೋದು. ಬೆಟ್ಟಕ್ಕೆ ಕತ್ತಿಸ್ತಾವ ಹೇಳೋದನ್ನ. ಮಜ್ಜಿ, ಇವತ್ತು ತುಂಬಾನೇ ಸ್ಪೆಷಲ್. ಯಾಕೇಳು, ಫಸ್ಟ್ ಟೈಮ್ ನಾವು ನಮ್ಮ ಕಾರಲ್ಲಿ ಇರೋ 7 ಗಂಟೆ ಫಸ್ಟ್ ಟೈಮ್ ನಾವು ನಮ್ಮ ಕಾರಲ್ಲಿ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದರಲ್ಲಿ ಇನ್ನೊಂದು ಮೇನ್ ಸ್ಪೆಷಲ್ ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಕರ್ಕೊ ಹೋಗ್ತಾ ಇದೀವಿ. ನಾನ್ ಬರ್ತಾ ಇರೋದು ಫಸ್ಟ್ ಟೈಮ್ ಬೆಟ್ಟಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದಾ? ತುಂಬಾ ಸ್ಪೆಷಲ್ ಇದು. ಇನ್ನು ಬೆಟ್ಟನ ಹತ್ತಿ ಆಮೇಲೆ ಇಳಿಸ್ಬೇಕು. ನೋಡಿ, ಇವಾಗ ತಾನೇ ಜಸ್ಟ್ ಬೆಟ್ಟಕ್ಕೆ ಬಂದ್ವಿ. ಮಾದೇಶ್ವರ ಸ್ವಾಮಿ ಗುಡಿ. ಗೈಸ್, ದೇವಸ್ಥಾನದ ಹತ್ರ ನೋಡಿ ಎಷ್ಟು ಜನ ಇಲ್ಲೇ ಮಲಗಿರ್ತಾರೆ, ಇಲ್ಲೇ ಕೂತ್ಕೊಂಡು ಇರ್ತಾರೆ. ಇವರೆಲ್ಲ ಇಲ್ಲೇ ಇರ್ತಾರೆ ನೈಟ್ ಟೈಮು. ಏನಾದ್ರು ಸೇವೆ ಗಿವೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಇಲ್ಲೇ ಇರ್ತಾರೆ. ಇವಾಗ ತಾನೇ ಜಸ್ಟ್ ಬಂದ್ವಿ ದೇವಸ್ಥಾನದ ಹತ್ರ. ಈಗ ಹೊರಗೆ ಹೋಗ್ಬೇಕು. ಅಷ್ಟೊಂದು ರಶ್ ಇಲ್ಲ ಅಲ್ಲ, ರಶ್ ಇಲ್ಲ. ಮಾದೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ. ಇವಾಗ ದರ್ಶನಕ್ಕೆ ಹೋಗ್ಬೇಕು. ರಶ್ ಏನಿಲ್ಲ ಇವತ್ತು, ಸ್ವಲ್ಪ ಕಮ್ಮಿ ಅವರೇ ಜನ. ಇಲ್ಲ ಐತೆ ಲೈನು, ಇಲ್ಲಿಂದ ಹೋಗ್ಬೇಕು ಒಳಗೆ. ಗೈಸ್, ನಾವು ರಶ್ ಇಲ್ಲ ಅಂತ ಮೊದಲೇ ಜಡ್ಜ್ ಮಾಡಿಬಿಟ್ವಿ, ಆದರೆ ರಶ್ ಐತೆ. ರಶ್ಶೇ ಅಲ್ಲ, ಆದರೆ ಒಂದು ಸ್ವಲ್ಪ ರಶ್ ಐತೆ. ಒಂಚೂರು ಒಂದು 3-4 ಲೈನ್ ರಶ್ ಐತೆ. ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ಲೈನಲ್ಲಿ. ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ ದೇವ್ರ ದರ್ಶನಕ್ಕೆ. ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲಿಂದನೇ ಎಲ್ಲರೂ ದೇವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ನಾನು ಕೇಳ್ಕೊತೀನಿ. ನಿಂದು 17 ಪ್ರೋನ ಹಾಕು. ಆಯ್ತು, ಈ ಥರ ಎಲ್ಲ ಆಟ ಆಡ್ಬಾರ್ದು ದೇವ್ರ ವಿಷಯದಲ್ಲಿ.
ಗೈಸ್ ಇವಾಗ ನಾವು ಮಾದೇಶ್ವರ ಸ್ವಾಮಿದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಗೌತಮ್ ರುದ್ರಾಕ್ಷಿ ಸಿಗ್ತದೆ ಅಂತ ಕೇಳ್ಕತ್ತ. ಅಲ್ಲೇ ಸಿಗ್ತದೆ ಅಂಗಡಿ ಎಲ್ಲಿ ಅದೇ ಅಂಗಡಿ ಅದ ಅಣ್ಣ, ಅಂಗಡಿ ಅಲ್ಲೇ ಕೇಳ್ಬೇಕು. ರುದ್ರಾಕ್ಷಿ ಮಾಲೆ ಹಾಕೋತೀಯ ಯಾವಾಗಲೂ? ಸೋಮವಾರದ ಹಂಗೆ ಹಾಕೋಬೋದು, ಕೇಳಿದ್ವಿ ಯಾರನ್ನ. ಇವಾಗ ದೇವಸ್ಥಾನ ಒಂದು ರೌಂಡ್ ಹಾಕ್ಬಿಟ್ಟು ಪ್ರಸಾದ ಇಸ್ಕೊಂಡು ಆನೆ ಇದೆ, ಆನೆ ನೋಡ್ಕೊಂಡು ಓಡೋದು. ಹೆಂಗಿತ್ತು ಬ್ರೋ ದೇವಸ್ಥಾನ? ಫಸ್ಟ್ ಟೈಮ್ ಬಂದಿದ್ದೀರಾ? ಹಾಂ, ಫಸ್ಟ್ ಟೈಮ್ ಇವ್ರು ಇವತ್ತು ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಬಂದಿರೋದು. ನಾವು ಸುಮಾರು ಸಲ ಬಂದಿದ್ದೀವಿ ಬಿಡಿ. ಗೌತಮ್ ಬರ್ತಾ ಇರ್ತಾನೆ ಜಾಸ್ತಿ ಬಂದಿರೋದು ಗೌತಮ್ಗೆ ಟ್ರೋಫಿ. ದೇವಸ್ಥಾನದಿಂದ ನೋಡಿದ್ರೆ ಮಾದಪ್ಪ ಹುಲಿ ಮೇಲೆ ಕೂತಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಪ್ರಸಾದ ತಗೊಳ್ಳೋಣ. ನಾವು ಲಾಡು ತಗೋತಾ ಇದೀವಿ. 100 ರೂಪಾಯಿಗೆ 4 ಲಾಡು ಬರುತ್ತೆ. ನಾವು 150 ರೂಪಾಯಿಗೆ ತಗೊಂಡಿದ್ದೀವಿ. 2 ಲಾಡು ಇಲ್ಲೇ ತಿನ್ನೋಣ. ಗೌತಮ್ ಮನೆಗೆ 2, ನಮ್ಮ ಮನೆಗೆ 2. ಅಲ್ಲೇ ಹೋಗ್ಬೋದು. ಗೈಸ್ ನಾವಿವಾಗ ಪ್ರಸಾದನ ತಿನ್ಕೊಂಡು ಇಲ್ಲಿ ಆನೆ ಹತ್ರಕ್ಕೆ ಬಂದ್ವಿ. ಜನ ಎಲ್ಲ ನೋಡಿ ಆನೆ ನೋಡ್ತಿದ್ದಾರೆ. ಆನೆಗೆ ನೋಡಿ ಗೈಸ್, ಏನಿದು ಹುಲ್ಲು ಬ್ಯಾಂಬೋದು ಇದು ಬರುತ್ತಲ್ಲ ಮೇಲ್ಗಡೆ ಗ್ರಾಸು, ಅದನ್ನ ಹಾಕೋರು ಆನೆಗೆ. ಬಿದ್ರ ಹಾಕೋರು ತಿನ್ನಕ್ಕೆ ಆನೆಗೆ. ಬಿದ್ರ ಮೇಳೆ ಅದು ಹೆಂಗ್ಲ ಕಟ್ ಮಾಡಿದ್ರು? ಬಿದ್ರ ಮೇಳೆನಾ? ನಾನು ಇವತ್ತೇ ನೋಡ್ತಿರೋದು ಬಿದ್ರ ಮೇಳೆ ತಿಂತಿರೋದು ಆನೆ. ಬೊಮ್ಮನೆ ಮುರ್ಕೊ ತಿಂದಾಕ್ಬಿಡ್ತದೆ. ಹೌದಾ? ಬಾ ಹೋಗೋಣ. ಗೌತಮ್ ನೋಡಿ ನಮ್ಮನ್ನು ಹುಡುಕ್ತಾವನಲ್ಲಿ ಆ ಕಡೆ ಸೈಡು ಇಲ್ಲಿ ಕೂತಿದ್ರೆ. ಸಾಲೂರು ಮಠದ ಹತ್ರ ಬಂದ್ವಿ. ಗೌತಮ್ ರುದ್ರಾಕ್ಷಿ ಮಾಲೆ ತಗೋತಿದ್ದಾನೆ. ಸಾಲೂರು ಮಠದ ಹತ್ರ ಸಿಗುತ್ತೆ ನೋಡಿ, ನಿಮ್ಗೆ ಏನಾದ್ರು ಬೇಕು ಅಂದರೆ. ರುದ್ರಾಕ್ಷಿ ಕಟ್ಸ್ತಾವ್ನು ಇವಾಗ ಕಟ್ಕೊಡ್ತಾವ್ರು. ಅಣ್ಣ ಬರೀ ಸೋಮವಾರದೊತ್ತು ಮಾತ್ರ ಹಾಕೋಬೋದಮ್ಮ ಇದನ್ನ? ಸೋಮವಾರ ಶುಕ್ರವಾರ. ಹಾಂ, ನೀವು ಡೈಲಿ ಹಾಕೊಬೋದು. ನಿಮ್ಮ ಮೇಲೆ ಎಲ್ಲೂ ಹೋಗಿಲ್ಲ. ನಾನ್ ವೆಜ್ ಮೈಲ್ಗೆ ಅಂತ ಇರ್ಬೇಕು ನಂತರ. ನಾನು ಮಠ ಸೇರ್ಕೊಬಿಡ್ತಾ ಇದ್ದೀನಿ ಕಣ ನಿಜವಾಗ್ಲೂ. ಅದಕ್ಕೆ ರುದ್ರಾಕ್ಷಿ ಕೊಟ್ಟಿದ್ದೀನಿ. ಸೇರ್ಕೊ, ಒಳ್ಳೇದಾಗ್ಲಿ. ಗೈಸ್ ಇದು ಬೆತ್ತ. ದೇವ ಬಂದವ್ರು ಹೊಡಿತಾರಲ್ಲ ಅದು. ಗಾಡಿ ಇಲ್ಲೇ ಐತೆ. ದೇವ ಬಂದವ್ರಿಗೆ ಹಿಂಗೆ ರಪ್ ರಪ್ ಅಂತ ಹೊಡೆಯೋದು. ದೇವ ಬಿಡ್ಸಕ್ಕೆ ಯೂಸ್ ಮಾಡ್ತಾರೆ ಇದನ್ನ. ಏನ್ರಲ್ಲಿ ಮಾಡಿರೋದು ಇದು? ಬಿದ್ರಲ್ವಾ ಇದು? ಇದು ಮೇಲೆ ಎಲ್ಲೋ ಕಲರ್ ಮತ್ತೆ ಈ ಕಲರ್ 2 ಐತೆ. ಬೆತ್ತ. ದೇವ ಬಿಡ್ಸಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಮನೇಲಿ ದೇವ್ರ ಪೂಜೆ ಮಾಡಿದಾಗ್ಲೂ ಇಡ್ತಾರ. ಮಾದೇಶ್ವರನ್ ಪೂಜೆ ಮಾಡಿದಾಗ್ಲೂ ಇಡ್ತಾರಂತೆ. ಗೌತಮ್ ಒಂದು ಕೊಟ್ಟೆ ಇರೋದು ಇದರಲ್ಲಿ, ಬೆತ್ತದಲ್ಲಿ ಕೆಂಪಕಾಗೈ. ತೋರ್ಸು ಇನ್ನೊಂದು ನೋಡಿ ಅಣ್ಣ, ಓಂ ಅಂತ ಬರೆಯುತ್ತೆ. ಗೈಸ್ ನಾವಿವಾಗ ವಾಪಸ್ಸು ಮಾದೇಶ್ವರನ ಬೆಟ್ಟದಿಂದ ಹೋಗ್ತಾ ಇದ್ದೀವಿ. ಚಿರತೆನ ಇನ್ನೂ ಹಿಡ್ದಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಗಾಡಿಯವ್ರನ್ನ ಯಾರನ್ನೂ ಬಿಡ್ತಿಲ್ಲ. ಗಾಡೀಲಿ ಏನಾದ್ರು ಬರಬೇಕು ಅಂತಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಯೋಚನೆ ಮಾಡಿ. ಚಿರತೆನ ಹಿಡ್ದಿಲ್ಲ, ಮತ್ತೆ ಗಾಡಿನೂ ಕೂಡ ಅಲೋ ಮಾಡಲ್ಲ. ಈ 2 ಗಂಟೆ 2:15 ಆಗೋಯ್ತು, ಇನ್ನೂ ಊಟ ಮಾಡಿಲ್ಲ ನಾನು. ಅದಕ್ಕೆ ಹೊಟ್ಟೆ ಎಲ್ಲ ಕಲಿಸ್ತೈತೆ. ಘಾಟ್ ಸೆಕ್ಷನ್ ಹಿಂದೇನಲ್ಲ, ನಾವು ಘಾಟ್ ಸೆಕ್ಷನ್ ಅಲ್ಲಿ ಹಾಕೋ ನಮ್ಗೆ ಹೊಟ್ಟೆ ಕಲಿಸ್ತೈತೆ. ಹೋಗಿದೆ ಇಷ್ಟು ದೂರ, ಅದಕ್ಕೆ ಸನ್ ರೂಫ್ ಎಲ್ಲ ಓಪನ್ ಮಾಡ್ಬಿಟ್ಟಿದೀನಿ ಗಾಳಿ ಆಡ್ಲಿ ಅಂತ. ಏನ್ ಪುಟ? ಚಿಕ್ಕ ಮಕ್ಕಳು ಅದಕ್ಕೆ ಮುಂದೆ ಕುಡಿಸ್ಬಾರ್ದು. ಅಮ್ಮನ ಜೊತೆ ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಳ ಥರನೇ ಇರಬೇಕು. ವಾಂತಿ ಬರುತ್ತೆ ಅಂತಂದ್ರೆ ಅಮ್ಮನ ತೊಡೆ ಮೇಲೆ ಹಿಂದೆ ಕುತ್ಕೊಂಡು ಬರಬೇಕು. ಗೈಸ್ ಇವಾಗ ನಮ್ಮ ಸಬ್ಸ್ಕ್ರೈಬರ್ನ ತಾಳ್ಬೇಡ್ದ ಹತ್ರ ಬಿಟ್ಟೆ, ಓಡ್ತಾರ ಅವ್ರು. ಇವಾಗ ನಾವಿವಾಗ ಚಿಕ್ಕಲ್ಲೂರ್ಗೆ ಹೋಗ್ಬೇಕು. ಸರಿ ಬ್ರೋ, ಬಾಯ್, ಹುಷಾರ್. ಹಾಂ, ನಾವು ಓಡೋಣ ಬನ್ನಿ ಇವಾಗ. ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಬಾಯ್. ಇಬ್ರನ್ನು ಮಿಸ್ ಮಾಡ್ಕೊಳ್ಳಿ. ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ